ಆದರ್ಶಪ್ರಾಯವಾಗಿರ್ತಕ್ಕಂಥವ್ರು. ನಾವು ನೋಡಿದ್ವಿ, ಭಾಳಷ್ಟು ಹೆಣ್ಮಕ್ಳನ್ನ ನೋಡ್ತಾ ಇದ್ದೀವಿ. ಬಟ್ ಆ ಹೆಣ್ಣಿನ ಕುಲಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಚೆನ್ನಮ್ಮಾಜಿಯವರು. ಇವತ್ತು ಅವರನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಪಕ್ಷಗಳ ನಾಯಕರುಗಳು ಭಾಗವಹಿಸಿ ಅವರನ್ನು ನೆನಪು ಮಾಡಿಕೊಂಡಿರ್ತಕ್ಕಂಥದ್ದು. ಅವ್ರ ಮನೆಯಲ್ಲಿ ಅವ್ರ ಕೈಯಿಂದ ನಾವು ಊಟ ಮಾಡಿದ್ದೀವಿ ಅಂತಕ್ಕಂಥದ್ದು. ನಾನು ಸುಮಾರು ಒಂದು 7-8 ಸಲ ಆ ತಾಯಿಯ ಕೈಯಿಂದ ಊಟ ಮಾಡಿದ್ದೀನಿ. ಭಾಳಷ್ಟು ನೆನಪುಗಳು ಬರ್ತಕ್ಕಂಥದ್ದು. ಹೆಣ್ಣು ಅಂದರೆ ಆ ಮನೆಯ ಗೌರವ ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದ್ರಲ್ಲಿ ಇವರು ಎಲ್ಲರಿಗಿಂತ ಅತಿ ಹೆಚ್ಚು ಮಟ್ಟದಲ್ಲಿ ಚೆನ್ನಮ್ಮಾಜಿಯವರು. ಕೆಲಸ ಮಾಡುವಂಥ ಒಂದು ಸಂಗಾತಿ ಅಲ್ಲ. ಒಬ್ಬ ಮಾಜಿ ಪ್ರಧಾನಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಹುದ್ದೆಯಲ್ಲಿ ಹೋದರೂ ಆದರೆ ತನಗೆ ಕುಟುಂಬಕ್ಕೆ, ತನ್ನ ಹೆಂಡತಿಗೆ ಗೌರವ ಕೊಡುವಂಥ ಅತ್ಯುತ್ತಮ ಕೆಲಸ, ಅದನ್ನು ಇಡೀ ನಮ್ಮ ಇದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಇವತ್ತೇನು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ಸೇರಿದ್ದೀವಿ. ಎಲ್ಲರೂ ನಾವು ಬೇಡಿಕೊಳ್ಳೋದು ಏನಂತಂದರೆ, ದೇವೇಗೌಡರು ಮಾಜಿ ಪ್ರಧಾನಿ ಅವರಿಗೆ ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದರು. ಆದರೆ ಅವರಿಗೆ ಆ ಭಗವಂತನು ಶಕ್ತಿ ಕೊಡಲಿ, ಧೈರ್ಯ ತುಂಬಲಿ. ನಾವೆಲ್ಲರೂ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ನಾವು ಆ ಪ್ರಾರ್ಥನೆ ಏನು ಮಾಡೋದಂತಂದರೆ, ಮುಖ್ಯವಾಗಿ ನಮ್ಮ ಮಾಜಿ ಪ್ರಧಾನಿಗೆ ದೇವೇಗೌಡರಿಗೆ ಧೈರ್ಯ ಬರಲಿ, ಶಾಂತಿ ಬರಲಿ ಅಂತ ಹೇಳ್ತಾ, ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಏನಿವತ್ತು ಸೇರಿ ಅವರ ಆತ್ಮಕ್ಕೆ ಶಾಂತಿ ಮಾಡಿದ್ದಾರೆ, ಅವರ ಪಾರ್ಥಿವ ಶರೀರದಲ್ಲಿ ಭಾಗವಹಿಸಿದ್ದು, ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು, ಅವರಿಗೆಲ್ಲರಿಗೂ ಅನಂತಗಳ ಧನ್ಯವಾದ ತಿಳಿಸಿ, ವೈಯಕ್ತಿಕವಾಗಿ ನಾನು ಅವರ ಭಾಳಷ್ಟು ಸಮಯ ಅವ್ರ ಜೊತೆ ನಾನು ಕಳೆದಿದ್ದೀನಿ, ಇಡೀ 20 ವರ್ಷ JDS ಸಂದರ್ಭದಲ್ಲಿ. ಅದಕ್ಕೆ ಅವರನ್ನು ಮತ್ತೊಮ್ಮೆ ನಾನು ನೆನೆಸಿಕೊಳ್ಳುತ್ತಾ, ಅವರು ಸದಾ ನಮ್ಮ ಮನಸ್ಸಿನಲ್ಲಿ ಅಜರಾಮರಾಗಿರ್ತಾರೆ ಅಂತ ಹೇಳುತ್ತಾ, ಮೇಲೆ ಮತ್ತು ನಾವು ಮೇಲೆ ಇರ್ತೀವಲ್ಲ, ಕೆಳಗಡೆ ಯಾರು ಇದ್ದಾರ ಮೇಲೆ ಇರ್ತಾರ ಅಂತ ಒಂದು ದೊಡ್ಡ ಗುಣ ಆ ತಾಯಿ. ಇವತ್ತು ಚೆನ್ನಮ್ಮ ಅಮ್ಮಗೆ ಸರಿಸಾಟಿ ಯಾರಿಲ್ಲ. ಆ ತಾಯಿ ಒಂದು ಅನ್ನಪೂರ್ಣೇಶ್ವರಿ. ಯಾಕಂದರೆ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಅದು ಅದ್ಭುತ. ಅವರೇನೊಬ್ಬ MLA ಅಲ್ಲ, ಮಂತ್ರಿ ಅಲ್ಲ, MP ಅಲ್ಲ, ಆದರೆ ಅವ್ರ ಪ್ರೀತಿ, ಅವ್ರು ಕೊಟ್ಟಂಥ ಒಂದು ವಿಶ್ವಾಸ, ಆ ದೇವೇಗೌಡರಿಗೆ ಇರುವಂಥ ಒಂದು ಫಲ ಚೆನ್ನಮ್ಮಮ್ಮ. ಆ ಚೆನ್ನಮ್ಮಮ್ಮ ಇವತ್ತು ಆಗಲಿ 4ನೇ ದಿವಸಕ್ಕೆ ಆಯಿತು. ಆ ಚಿರನಿದ್ರೆಯಲ್ಲಿ ಜಾರಿದ್ದಾರೆ ಅವರು. ಆ ದೇವರು, ಆ ತಾಯಿ ಅವರ ಕುಟುಂಬಕ್ಕೆ ಶಾಂತಿ ಕೊಡ, ತಾಯಿಗೆ ಇನ್ನೂ ದೇವರು ಅವರಿಗೆ, ಮಕ್ಕಳಿಗೆ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ